ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕೃಷಿ ಮೇಳ VC ಫಾರ್ಮ್ ಮಂಡ್ಯ. ಸೊ ಇಲ್ಲಿ ಒಂದು ವಿಶೇಷ ಏನಂದರೆ, ಈ ವರ್ಷವೇ ಹಳ್ಳಿಕಾರ್ ಎತ್ತುಗಳು ಮತ್ತು ದನಗಳಿಗೆ 15 ಸ್ಟಾಲ್ ಕೊಟ್ಟಿರುವಂಥದ್ದು. ಸೊ ಫಸ್ಟ್ ಟೈಮ್ ಈ ಥರ ಕೊಟ್ಟಿರೋದು. ಇದು ತುಂಬ ಹೆಮ್ಮೆ ಆದಂಥ ವಿಚಾರ ಇದು. ಸೊ ವಿಡಿಯೋ ಕಂಪ್ಲೀಟ್ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಇವು ನಮ್ಮ ಹಳ್ಳಿಕಾರ್ ಎತ್ತುಗಳು. ತುಂಬ ಟಾಪ್ ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂಥವು. ಅಗ್ನಿ ವಾಯು, ಅದು ಅಗ್ನಿ, ಇದು ವಾಯು. ಅದು ಅಗ್ನಿ ಅಂತ ಅದೇ ಥರ ಕೋಪ ಜಾಸ್ತಿ, ಅದಕ್ಕೆ ಅದು ಹತ್ರ ಹೋಗಲ್ಲ. ಸೊ ಹಾಗೆ ಇನ್ನೊಂದೇನೆಂದರೆ, ಹಳ್ಳಿಕಾರ್ಗೆ ಇವತ್ತು ಸಲ 15 ಸ್ಟಾಲ್ ಕೊಟ್ಟಿದ್ದಾರೆ. ಸೊ ಅದು ತಪ್ಪೇನಲ್ಲ, ಅದು ನಮ್ಮ ಹಳ್ಳಿಕಾರ್ ದನಗಳದ ಪವರ್ ಅದು. ಸೊ ಯಾವ ಬ್ರೀಡ್ಗೂ ಕೂಡ ಇಷ್ಟು ಸ್ಟಾಲ್ ಕೊಡಲ್ಲ, ಎಲ್ಲದಕ್ಕೂ ಕೂಡ 1-2 ಅಷ್ಟೇ ಸ್ಟಾಲ್ ಕೊಡೋದು. ಸೊ ನಮ್ಮ ಬ್ರೀಡ್ಗೆ ಮಾತ್ರ 15 ಸ್ಟಾಲ್ ಕೊಟ್ಟಿದ್ದಾರೆ. ಸೊ ಅದು ಹೆಮ್ಮೆ ಅದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಇದು ಸಾಧು, ಬಟ್ ಅದು ಸ್ವಲ್ಪ ರ್ಯಾಶು, ಹಾಗಾಗಿ ಅದ್ರ ಹತ್ರ ಹೋಗೋಕ್ಕಾಗಲ್ಲ. ಹಾಗೆ ತುಂಬ ಇದಾವೆ ಎತ್ತುಗಳು, ಎಲ್ಲ ವಿಡಿಯೋಗಳು ಕೂಡ ಇರುತ್ತೆ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ. ಸೊ ಇಲ್ಲಿ ಯಾವುದು ಕೂಡ ಎತ್ತುಗಳು ಸೇಲಿಗೆ ಬಂದಿರಲಿಲ್ಲ, ಜಸ್ಟ್ ಪ್ರದರ್ಶನಕ್ಕೋಸ್ಕರ. VC ಫಾರ್ಮಲ್ಲಿ ತುಂಬ ಅದ್ಭುತವಾಗಿ ನಡೀತು. ಸೊ ಈ ವರ್ಷದ ಥರ ಯಾವ ವರ್ಷ ಕೂಡ ನಡೆದಿಲ್ಲ. ಸೊ ಈ ಸಲನೇ 15 ಸ್ಟಾಲು ಮತ್ತು 1-2 ಬ್ರೀಡಿಂಗ್ ಓರಿಗಳು ಮತ್ತು ಬಂಡೂರು ಕುರಿಗಳು 3 ಸ್ಟಾಲ್ ಇದೆ. ಅದು ಕೂಡ ವಿಡಿಯೋಗಳೆಲ್ಲ ಇದೆ ಆಲ್ರೆಡಿ. ಸೊ ನೋಡ್ಬೋದು ಎಷ್ಟು ಹೈಟ್ ಇದಾವೆ ಅಂತ. ಇವು ಕೆಲಸಕ್ಕೂ ಕೂಡ ಮತ್ತು ಶೋಕಿ ಕೂಡ ತುಂಬ ಕಾಂಪಿಟೇಷನ್ ಇವು ಪ್ರೈಸ್ ಗೆದ್ದಿದ್ದಾವೆ. ಚಿನ್ನನೇ ಗೆದ್ದಿದೆ ಇವು. ಸಿಹಳ್ಳಿ, ಬೇಬಿ ಜಾತ್ರೆ, ಇಲ್ಲೆಲ್ಲ ಕಾಂಪಿಟೇಷನ್ಲಿ 7-8 ವರ್ಷ ಕಂಟಿನ್ಯೂಸ್ ಆಗಿ ಗೆದ್ದಿರೋಂಥದ್ದು ಇವು. ಸೊ ಇವಕ್ಕೆ ಬೆಲೆ ಎಷ್ಟು ಅಂತ ಕೇಳ್ಬೋದು. ಇವು ಟಾಪ್ ಬ್ರೀಡ್ ಆಗಿರೋದ್ರಿಂದ 6.5 ಲಕ್ಷ ಪೈರು, ಇದು ಮತ್ತು ಅದು 2 ಸೇರಿ. ಸೊ ಇವು ಎಂತಕ್ಕೆ 6.5 ಲಕ್ಷ ಅಂದರೆ, ಇವು ಟಾಪ್ ಕ್ವಾಲಿಟಿ ಇದಾವೆ. ನೋಡ್ಬೋದು ಸಣ್ಣ ಬೋರ್ಡೆ, ಹಾಗೆ 2 ನಾಮ ಇರೋದು. ಕೊಂಬು ನೋಡ್ಬೋದು ಎಷ್ಟು ಸಣ್ಣಕ್ಕಿದಾವೆ ಅಂತ. ಸೊ ಇದೆಲ್ಲ ಒರಿಜಿನಲ್ ಕೊಂಬು ಇದು. ಹಾಗೆ ನೋಡ್ಬೋದು ಜಾತಿ ಕುಲ ಎಲ್ಲ ತುಂಬ ಚೆನ್ನಾಗಿದೆ ಇವು. ಹಾಗಾಗಿ ಇವಕ್ಕೆ ತುಂಬ ಕಾಸ್ಟ್ಲಿ ಇವು. ಸೊ ಅದೇ ಜಾತಿಲಿಲ್ಲ ಅಂದರೆ 1 ಲಕ್ಷಕ್ಕೆಲ್ಲ ಸಿಗುತ್ತೆ, 1-1.5 ಲಕ್ಷಕ್ಕೆ. ಸೊ ಹಾಗೆ ಇವಕ್ಕೆ ಮೇವು ತಿಂಡಿ ಅಂದರೆ ಹಿಂಡಿ, ಬೂಸ ಮತ್ತು ಜೋಳದ ನುಚ್ಚು ಇದೆಲ್ಲ ಕೊಡ್ತೀವಿ. ಮತ್ತು ಒಣ ಮೇವು ಅಂದರೆ ಮೇವಲ್ಲಿ ಒಣಮೇವು, ಹಸಿ ಮೇವು. ಸೊ ಕೆಲಸ ಕೂಡ ಮಾಡ್ತೀವಿ, ಶೋಕಿನೂ ಮಾಡ್ತೀವಿ ಇದರಲ್ಲಿ. ಸೊ ಇವು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈಟು ಕೊಡಿಸಿದ್ರೆ ಕರು ಕೂಡ ಹಾಕುತ್ತೆ. ಅದ್ರಲ್ಲಿ ಹಾಲು ಕೂಡ ಬರುತ್ತೆ. ಹಾಲು ಕೂಡ ಪರ್ ಲೀಟ್ರು 100-120 ರೂಪಾಯಿಗೆ ಸೇಲು ಮಾಡ್ಬೋದು. ಸೊ ಇದರಲ್ಲಿ ಯಾವುದ್ರಲ್ಲೂ ಕೂಡ ಲಾಸ್ ಅನ್ನೋದೇ ಇಲ್ಲ, ಎಲ್ಲ ಕೂಡ ಲಾಭ ಅನ್ನೋದೇ ಇರೋದಿರಲಿ. ಸೊ ಹಾಗಾಗಿ ಎಲ್ಲರೂ ಕೂಡ ಮನೇಲಿ ಒಂದೊಂದು ಹಸು ಸಾಕಿ. ಸೊ ಅವಾಗ ಕರುಗಳೆಲ್ಲ ಈಗ ಏನು 3 ಲಕ್ಷ 4 ಲಕ್ಷ ಆಗಿದೆ ಒಂದೊಂದು ಕರು, ಅದು 1 ಲಕ್ಷ ಅಥವಾ 50,000ಕ್ಕೆ ಸಿಗೋ ಥರ ಆಗುತ್ತೆ ಹಸುಗಳು ಸಾಕಿದ್ರೆ. ಹಾಗೆ ಈಗ ನೋಡ್ತಾ ಇರುವಂಥದ್ದು ಕೂಡ ಇದು ಹಾಲು ಅಲ್ಲಿನ ಓರಿಕರು. ಇದು ಕೂಡ ಬಿತ್ತನೆಗೆ ಅಂತಲೇ ಮಡಗಿದ್ದಾರೆ, ಇನ್ನೂ ಅಲ್ಲ ಆಗಿಲ್ಲ. ಹಾಗೆ ಈಗ ನೋಡ್ತಾ ಇರೋದು ಇದು CR7 ಮಗ. CR7 ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ. CR7 ಅದು ಕೃಷ್ಣನೋ ರೊನಾಲ್ಡೋ ಅಲ್ಲ, ಅದು ಕ್ರಿಸ್ಟಿಯಾನೋ ರೊನಾಲ್ಡೋ. ಈಗ ನೋಡ್ತಾರೆ ಎತ್ತುಗಳು, ಇವು ಒಳಲವು 2 ಎತ್ತುಗಳು. ಇವಕ್ಕೆ ಬೆಲೆ 5 ಲಕ್ಷ ಹೇಳ್ತಿದ್ದಾರೆ. ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ಅವು ಜಾತಿ ಕುಲ ಆ ಥರ ಇದ್ದಾವೆ, ಆಗ ಕಾಸ್ಟ್ಲಿನೇ ಇವು. ಒಂದೇ ಬಣ್ಣ, ಒಂದೇ ಕೂಟ ಉಳಿಸ್ಕೊಂಡಿದ್ದಾವೆ. ನೋಡ್ಬೋದು 2 ಒಂದೇ ಹೈಟು, ಸೈಜು, ಬಣ್ಣ, ಮುಖಲಕ್ಷಣ ಎಲ್ಲ ನೋಡ್ಬೋದು. ಯಾವುದ್ರಲ್ಲೂ ಕೂಡ ಡಿಫ್ರೆನ್ಸ್ ಇಲ್ಲವೇ ಇಲ್ಲ. ಸೊ ಈಗೆಲ್ಲ ತುಂಬ ಜನ ಹೇಳ್ಬೋದು ತುಂಬ ಕಾಸ್ಟ್ಲಿ ಆಗಿದ್ದಾವೆ, ಯಾರೂ ಕಟ್ಟೋಕ್ಕಾಗಲ್ಲ ಅಂತ. ಕಾಸ್ಟ್ಲಿ ಏಂತಕ್ಕಾಯಿತು ಅಂತ ಫಸ್ಟು ನಾವು ಅದನ್ನು ಚೆಕ್ ಮಾಡಬೇಕು. ಕಾಸ್ಟ್ಲಿ ಏಂತಕ್ಕಾಯಿತು ಅಂದರೆ, ಯಾರಿಗೂ ಕೂಡ ಹಸುಗಳು ಕಟ್ಟೋದನ್ನು ಮಾಡ್ತಿಲ್ಲ, ಹಾಗಾಗಿ ಪ್ರೊಡಕ್ಷನ್ ಬರ್ತಾಯಿಲ್ಲ, ಹಾಗಾಗಿ ಕಾಸ್ಟ್ಲಿ ಆಗ್ತಿದೆ ಅಷ್ಟೇ. ಎಲ್ಲರ ಮನೇಲೂ ಒಂದೊಂದು ಹಸುಗಳು ಸಾಕಿ ಆವಾಗ ಕರುಗಳು ಹುಡ್ತವೆ. ತುಂಬ ಜಾಸ್ತಿ ಪ್ರೊಡಕ್ಷನ್ ಆದಷ್ಟು ನಮಗೆಲ್ಲ 1 ಲಕ್ಷದೊಳಗಡೆ ತುಂಬ ಟಾಪ್ ಕ್ವಾಲಿಟಿ ಕರುಗಳು, ಈಗೆಲ್ಲ ಏನು 3 ಲಕ್ಷ 3.5 ಲಕ್ಷಕ್ಕೆ ಸೇಲ್ ಆಗ್ತಿದೆ ಒಂದೊಂದು ಕರುಗಳು, ಅದೆಲ್ಲ ನಮಗೆ 1 ಲಕ್ಷದ ಒಳಗಡೆ ಸಿಕ್ಬಿಡುತ್ತೆ. ಆವಾಗ ರೇಟ್ ಕಡಿಮೆ ಆಗುತ್ತೆ. ಸೊ ಯಾರೂ ಕೂಡ ಹಸುಗಳು ಸಾಕದೇನೆ, ಪ್ರೊಡಕ್ಷನ್ ಇಲ್ಲದೆ ಸುಮ್ಮನೆ ರೇಟ್ ಜಾಸ್ತಿ ಆಯಿತು ಅಂದರೆ ಅದು ತಪ್ಪೋದು. ಎಲ್ಲರೂ ಕೂಡ ಹಸುಗಳು ಸಾಕಬೇಕು. ಕರುಗಳು ಜಾಸ್ತಿ ಹುಟ್ಟಷ್ಟು ಕಡಿಮೆ ಬೆಲೆಗೆ ನಮಗೆ ಒಳ್ಳೊಳ್ಳೆ ಕರುಗಳು ಸಿಗ್ತವೆ. ಅದನ್ನು ಬಿಟ್ಟು ಸುಮ್ಮನೆ ಕಾಸ್ಟ್ಲಿ ಆಯಿತು ಅಂತ ಸುಮ್ಮನೆ ಬಾಯಿ ಬಿಡ್ಕೊಂಡ್ರೆ ಅದು ಯೂಸ್ ಇಲ್ಲ. ಸೊ ಹಾಗೆ 10 ಲಕ್ಷ 15 ಲಕ್ಷ 20 ಲಕ್ಷ ಅದೆಲ್ಲ ಸುಳ್ಳು ಅಂತಾರೆ. ಅದು ಏಂತಕ್ಕಷ್ಟು ಅವಕ್ಕೆ ವ್ಯಾಲ್ಯೂ ಅಂದರೆ, ಆ ಸೈಜಲ್ಲೂ ಕೂಡ ಅವು ಕಾಲು ಕೆಡಿಸ್ಕೊಂಡ್ರಲ್ಲ, ಆಮೇಲೆ ಆ ಥರ ಕುದುರೆ ಥರ ಫಾಸ್ಟ್ ಇರುತ್ತೆ, ಜಾತಿ ಕುಲ ಎಲ್ಲ ತುಂಬ ಚೆನ್ನಾಗಿ ಉಳಿಸ್ಕೊಂಡಿರ್ತವೆ, ಒಂದೇ ಕೂಟ ಇರುತ್ತೆ. ಅದಾದಮೇಲೆ ಅವಕ್ಕೆ ಮಂತ್ಲಿ ಮೇಂಟೆನೆನ್ಸೇ ತುಂಬ ಬರುತ್ತೆ. ಪರ್ ಡೇ 500-1000 ರೂಪಾಯಿ ಖರ್ಚೇ ಬರುತ್ತೆ. ಸೊ ಅದೆಲ್ಲ ಲೆಕ್ಕ ಹಾಕಿದಾಗ 15 ಲಕ್ಷ 20 ಲಕ್ಷ ಹಾಗೆ ಆಗುತ್ತೆ ಅದು. ಈಗ ನೋಡ್ತಾರೆ ಇವು ಕನಕಪುರ ಇಂದ್ರೇಶ್ ಅವ್ರದ್ದು 19 ಲಕ್ಷದ ಎತ್ತುಗಳು. ತುಂಬ ಚೆನ್ನಾಗಿದ್ದಾವೆ, ಬಟ್ ಈಗ ಸ್ವಲ್ಪ ಕೆಟ್ಟಿರ್ಬೋದು. ಜಾತ್ರೆ ಅಷ್ಟರಲ್ಲಿ ಫುಲ್ ರೆಡಿ ಮಾಡ್ತಾರೆ, ಆವಾಗ ನೋಡೋಕೆ ಇನ್ನೂ ಸೂಪರಾಗಿ ಕಾಣ್ತವೆ. ಕಡೆಯಲ್ಲಿ ಎತ್ತುಗಳಿವು ತುಂಬ ದೊಡ್ಡ ಸೈಜ್ ಎತ್ತವು. ಹಾಗೆ ಈಗ ನೋಡ್ತಾ ಇರೋದು ಇದು
ಅರ್ಜುನ ಓರಿ. ಈ ಓರಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವೀಡಿಯೋ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾರಾದರೂ ನೋಡಿಲ್ಲ ಅನ್ನೋರು ನೋಡಿ. ಇದು ಯಗ್ನೂರ್ ಬ್ಲಡ್ ಲೈನ್. ಇವ್ರ ಹತ್ರ ಬಸ್ತಿ ಬ್ಲಡ್ ಲೈನ್ ಕೂಡ ಒಂದಿದೆ. ಇದು ಯಗ್ನೂರ್ ಬ್ಲಡ್ ಲೈನ್. ಹಾಗೆ ನೋಡ್ಬೋದು ಇಲ್ಲಿ ಗಿರ್ ಹಸುಗಳು ಕೂಡ ಇದ್ದಾವೆ. ಆ ಕಡೆ ಮಲಗಿರುವಂಥದ್ದು ಓರಿ, ಈ ಕಡೆ ಮಲಗಿರುವಂಥದ್ದು ಹೆಣ್ಣು. ನೋಡ್ಬೋದು ಈ ಬ್ರೀಡ್ಗಳಿಗೆಲ್ಲ ಒಂದೊಂದು ಪೇರ್ ಅಷ್ಟೇ ಸ್ಟಾಲ್ ಕೊಟ್ಟಿರೋದು. ಬಟ್ ನಮ್ಮ ಹಳ್ಳಿ ಕಾರ್ ಎತ್ತುಗಳಿಗೆ 15 ಸ್ಟಾಲ್. ಸೊ ಅದು ನಮ್ಮ ಹಳ್ಳಿ ಕಾರ್ ಬ್ರೀಡ್ದು ಪವರ್. ಅದು ತಪ್ಪೇನಲ್ಲ. ಅದು 15 ಇಲ್ಲ 20 ಜೊತೆ ಕೊಡಲಿ. ಸೊ ಎಲ್ಲ ರೈತರುಗಳಿಗೂ ಅವಕಾಶ ಸಿಕ್ತಂಗೆ ಆಗುತ್ತದು. ಇದು ನೋಡ್ಬೋದು, ಇದು ನಿರಂಜನ್ ಅವ್ರದ್ದು. ಸೊ ಇವ್ರದ್ದು ಎತ್ತುಗಳಿವು ತುಂಬ ಚೆನ್ನಾಗಿದ್ದಾವೆ. ಹಾಗೆ ಇವ್ರ ಹತ್ರ ತುಂಬ ಹಸುಗಳಿದ್ದಾವೆ. ಒಂದು 10-15 ಹಸುಗಳೇ ಮಡಗಿದ್ದಾರೆ, ಕರು ಹಾಕುವಂಥ ಹಸುಗಳು. ಸೊ ಇಷ್ಟು ಸಾಕಿಲ್ಲ ಅಂದರೂ ಕೂಡ ಎಲ್ಲರೂ 1-2 ಹಸು ಮನೇಲಿ ಎಲ್ಲರ ಮನೇಲೂ ಸಾಕಿದ್ರೆ ಕರುಗಳು ಜಾಸ್ತಿ ಉಡುತ್ತೆ. ಒಳ್ಳೊಳ್ಳೆ ಕರುಗಳು ಹುಟ್ಟಿದಾಗ ಕಡಿಮೆ ಬೆಲೆಗೆ ಒಳ್ಳೆ ಕರುಗಳು ಸಿಗುತ್ತೆ. ಸೊ ಆವಾಗ ಪ್ರೈಸ್ ಕಡಿಮೆ ಆಗುತ್ತೆ. ಆ ಥರ ಮಾಡಬೇಕು ಹೊರತು ಸುಮ್ಮನೆ ಬೆಲೆ ಜಾಸ್ತಿ ಆಯಿತು ಯಾರೂ ಕಟ್ಟೋಕ್ಕಾಗಲ್ಲ ಅಂತ ಸುಮ್ಮನೆ ಅದನ್ನ ರೂಮಸ್ ಹಬ್ಬಿಸ್ಬಾರ್ದು. ಫಸ್ಟ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಅದಾದಮೇಲೆ ಆಟೋಮೆಟಿಕ್ಕಾಗಿ ರೇಟ್ ಕಡಿಮೆ ಆಗುತ್ತೆ. ಸೊ ಹಾಗೆ ನೋಡ್ಬೋದು, ಇದು ಹಸು ಸಗಣಿಲೇ ಇವರು ದೀಪ, ಗಣೇಶನ ಮೂರ್ತಿ ಇದೆಲ್ಲ ಮಾಡಿರುವಂಥದ್ದು. ಅಂದರೆ ನಾಟಿ ಹಸುಗಳದ್ದು ಸಗಣಿಲೂ ಕೂಡ ಆದಾಯ ಇದೆ ಅಂತ. ನೋಡು ತುಂಬ ಚೆನ್ನಾಗಿದ್ದಾವೆಲ್ಲ. ಸೇಲ್ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಪ್ರದರ್ಶನಕ್ಕೆ ಅಂತ ಇಟ್ಟಿದ್ರು. ಇದು ನೋಡೋದು, ಇದು ಒಂದು ತಳಿ. ಇದು ರಾಟಿ ಅಂತ. ಇವೆಲ್ಲ ನಾರ್ತ್ ಸೈಡ್ದಿವು. ಹಾಗೆ ಇಲ್ಲಿ ಆನೆ ಗಾತ್ರದ ಎಮ್ಮೆ, ಆನೆ ಥರ ಸೈಜ್ ಇರುವಂಥ ಎಮ್ಮೆ, ಜಾಫರ್ಬಾದಿ ಎಮ್ಮೆಗಳ ಬ್ರೀಡಲ್ಲೇ ಅತಿ ಹೆಚ್ಚು ಹಾಲು ಕೊಡುವಂಥ ಎಮ್ಮೆಗಳು ಜಾಫರ್ಬಾದಿ ಎಮ್ಮೆ. ಸೊ ನೋಡೋಕ್ಕೆ ಸ್ವಲ್ಪ ಭಯಾನಕವಾಗಿರ್ತವೆ, ಬಟ್ ಮೃದು ಸ್ವಭಾವ, ತುಂಬ ಸಾಫ್ಟ್ ಅಂದರೆ ಸಾಫ್ಟ್. ಇವು ನೋಡೋಕ್ಕೆ ಮಾತ್ರ ಅಗ್ರೆಸಿವ್ ಥರ ಕಾಣುತ್ತೆ, ಬಟ್ ತುಂಬ ಸಾಫ್ಟು. ಹಾಲು ಇಳುವರಿ ಕೂಡ ಮ್ಯಾಕ್ಸಿಮಮ್ ರೆಕಾರ್ಡ್ 36 ಲೀಟ್ರ್ ಹಾಲು ರೆಕಾರ್ಡ್ ಕೂಡ ಆಗಿದೆ. ಪರ್ ಡೇಗೆ, ಒಂದು ದಿನಕ್ಕೆ 2 ಹೊತ್ತು ಸೇರಿ 36 ಲೀಟ್ರ್ ರೆಕಾರ್ಡ್ ಆಗಿದೆ. ಈ ಬ್ರೀಡೇ ಅತಿ ಹೆಚ್ಚು ಹಾಲು ಕೊಡುವಂಥ ಎಮ್ಮೆ. ಮುರ್ರಾ ಕೂಡ ಕೊಡುತ್ತೆ, ಬಟ್ ಅದನ್ನು ಬೀಟ್ ಮಾಡುವಂಥ ಬ್ರೀಡ್ ಇದು. ನೋಡ್ಬೋದು, ತುಂಬ ದೊಡ್ಡ ಸೈಜ್ ಇದ್ದಾವೆ ಇವು. ತುಂಬ ಚೆನ್ನಾಗಿ ಸಾಕಿದ್ರೆ 1.5 ಟನ್ವರೆಗೂ ತೂಗುವಂಥ ಕೆಪಾಸಿಟಿ ಇದೆ ಇವಕ್ಕೆ. ಈಗ ನೋಡ್ತಾ ಇರೋ ಬ್ರೀಡ್ ಇದು ಗಂಗಾ ತೀರ ಅಂತ. ಇದೆಲ್ಲ ನಾರ್ತ್ ಸೈಡ್ದೆ ಇದು. ಸೊ ಅಷ್ಟಾಗಿ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ತೋರಿಸಿದ್ದೀನಿ ಅಷ್ಟೇ ಇದರಲ್ಲಿ. ಹಾಗೆ ಈಗ ನೋಡ್ತಾ ಇರುವಂಥದ್ದು ಇದು ಕೋಣ, ಜಾಫರ್ಬಾದಿ ಕೋಣ. ಇದು ತುಂಬ ಚೆನ್ನಾಗಿದೆ. 6.5 ಫೀಟ್ ಹೈಟ್ ಬರುತ್ತೆ ಇದು. ಸೊ ಇನ್ನೂ ಕೂಡ ಬೆಳೆಯುತ್ತೆ. ಈಗ ಪ್ರೆಸೆಂಟ್ ಇಷ್ಟು ಹೈಟ್ ಇದೆ. ನೋಡೋಕ್ಕಷ್ಟೇ ಭಯಾನಕವಾಗಿರುತ್ತೆ. ನೋಡ್ಬೋದು, ಎಲ್ಲ ಯಾರು ಬೇಕಿದ್ರೂ ಮುಟ್ಬೋದು. ಒಂದು ಮೂಗುದಾರ ಇಲ್ಲ, ಜಸ್ಟ್ ಒಂದು ಕತ್ತಿಗೆ ಹಗ್ಗ ಹಾಕಿ ಕಟ್ಟಾಕಿರುವಂಥದ್ದು. ಯಾರಿಗೇನು ಕೂಡ ತೊಂದರೆ ಮಾಡ್ತಾಯಿಲ್ಲ, ಅಷ್ಟು ಮೃದು ಸ್ವಭಾವ ಇದು. ಯಾರು ಬೇಕಿದ್ರೂ ಸಾಕ್ಬೋದು. ಹಾಲು ಇಳುವರಿ ಕೂಡ ಅತಿ ಹೆಚ್ಚು ಕೊಡುತ್ತೆ. ಫ್ಯಾಟ್ ಕೂಡ ತುಂಬ ಚೆನ್ನಾಗಿರುತ್ತೆ, 8-9 ಫ್ಯಾಟ್ ಬರುತ್ತೆ. ಸೊ ಈ ಸಲ VC ಫಾರ್ಮ್ ಕೃಷಿ ಮೇಳದಲ್ಲಿ ಅನಿಮಲ್ ಹಸ್ಬೆಂಡ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಸೊ ಅದು ತುಂಬ ಖುಷಿಯಾದಂಥ ವಿಚಾರ. ಸೊ ಇದೇ ಥರ ಮುಂದುವರಿಲಿ. ಸೊ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡೋದು ಎಷ್ಟು ಹೈಟ್ ಇದೆ ಅಂತ ಎಮ್ಮೆ.